ಇದೆಂಥದ್ದು ದೊಡ್ಡ ರೋಗ ಅಲ್ಲ ನಿಮ್ಗಿರೋದು ಆಯಿತಾ. ಇದೆಲ್ಲ ಒಟ್ಟಿಗೆ ಸೇರಿದೆ ನೋಡಿ. ಕೊಲೆಸ್ಟ್ರಾಲು ಹೈ ಇದೆ ಆಯಿತಾ. ಅಂದರೆ ಅನುಭವಿಸ್ಲಿಕ್ಕೆ ನಮ್ಗೆ ದೊಡ್ಡದು ಅನಿಸುತ್ತೆ. ಅಯ್ಯೋ ಯಾಕಪ್ಪ ಎಷ್ಟೆಲ್ಲ ಧೈರ್ಯದಿಂದ ಎಲ್ಲ ನಿಭಾಯಿಸಿದವನು ಈಗ ನಂಗೆ ಯಾಕೆ ಹೆದರಿಕೆ ಅನ್ನಿಸ್ತಿದೆ, ನಂಗೆ ಯಾಕೆ ಈಗ ತೊಂದರೆ ಆಗ್ತಿದೆ ಅಂತ ನಮಗೆ ಅನಿಸುತ್ತೆ. ಅದು ಮತ್ತು ಬಿ ಪಿ ವೇರಿಯೇಷನು, ಕೊಲೆಸ್ಟ್ರಾಲ್ ಅಂದದೇ ಈ ದಿನ ನಾವು ಇದು ಎಲ್ಲ ನೋಡ್ತಿರ್ತೇವಲ್ಲ, ಹಾಗೆ ಅದೊಂದು ಹೆದರಿಕೆ. ನನಗೇನಾದರೂ ಆಗಿಬಿಟ್ರೆ ನನ್ನ ಕುಟುಂಬಕ್ಕೇನು ಎಲ್ಲ ಏನು ಹೇಗೆ ಮ್ಯಾನೇಜ್ ಮಾಡೋದಂತೆಲ್ಲ. ಆದರೆ ನಿಜವಾಗಿ ಹೇಳೋದಾದರೆ ಇದನ್ನು ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋದಾದರೆ ನೋಡಿ, ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಸರಿ ಇಲ್ಲ ಅಂದ ತಕ್ಷಣ ದೇಹ ಮೊದಲು ಕೊಬ್ಬನ್ನು ಸ್ಟೋರ್ ಮಾಡುತ್ತೆ. ಈಗ ಉದಾಹರಣೆಗೆ ಈಗ ನೋಡಿ, ನನಗೀಗ ತಿಂಗಳ 1 ಕೋಟಿ ಸ್ಯಾಲ್ರಿ ಬರ್ತಿದ್ರೆ ನಾನು ಬಹುಶಃ ಈಗ ಮಗ ಒಂದು 5,000 ಕೇಳಿದ್ರೆ ಕೊಡುವಾಗ ನಾನು ಹಿಂದೆ ಮುಂದೆ ನೋಡೋದಿಲ್ಲ. ಯಾಕಂದರೆ ನನ್ನ ತಲೆಯಲ್ಲಿ ಹೆಂಗೋ ನಂಗೆಲ್ಲ ಕೋಟಿ ಬರ್ತದೆ ಎಂತ ಒಂದು 5,000 ಹೋಗಲಿ ಅಂತ ಕೊಟ್ಬಿಡ್ತೇವೆ. ಅದೇ ನನಗೆ ತಿಂಗಳಿಗೆ ಬರೋ ಸ್ಯಾಲ್ರಿ 6,000 ರೂಪಾಯಿ ಅಂತಂದರೆ ನಾನು ಖರ್ಚು ಮಾಡೋ ಒಂದೊಂದು ರೂಪಾಯನ್ನು ಇದು ಮಾಡ್ತೇನೆ. ಮತ್ತು ಸೇವಿಂಗ್ಸನ್ನು ಜಾಸ್ತಿ ಮಾಡುವ ಪ್ರಯತ್ನ ಮಾಡ್ತೇನೆ. ಎಷ್ಟಾಗತ್ತೆ ಅಷ್ಟು. ಅದರಲ್ಲಿ ಈಗ 6,000 ಸಂಬಳದಲ್ಲಿ ನಾನು 2,000ದಲ್ಲಿ ಮನೆಯೆಲ್ಲ ನಿಭಾಯಿಸಿ 4,000 ಇಡ್ಲಿಕ್ಕೆ ನೋಡ್ತೇನೆ. ಯಾಕಂದರೆ ನನಗಿರೋ ಸ್ಯಾಲ್ರಿ ಕಡಿಮೆ. ಸೊ ಇದರಿಂದ ನಾನು ಮುಂದೆ ಜೀವನಕ್ಕೆ ಬೇಕು, ಮಕ್ಕಳ ಉದ್ಯೋಗಕ್ಕೆ, ಮಗಳ ಮದುವೆ, ಹೀಗೆ ಎಂಥ ಒಂದು ನಾನು ಸ್ಟೋರ್ ಮಾಡ್ತಾ ಹೋಗ್ತೇನೆ. ಅದೇ ಥರ ನಮ್ಮ ದೇಹದಲ್ಲಿ ಯಾವಾಗ ಅಬ್ಸಾರ್ಪ್ಷನ್ ಕಡಿಮೆ ಆಗ್ತಾ ಬರ್ತದೆಯೋ ಅದು ಸ್ಯಾಲ್ರಿ ಕಡಿಮೆ ಆದ ಹಾಗೆ. ಆವಾಗ ಅಬ್ಸಾರ್ಪ್ಷನ್ ಕಡಿಮೆ ಆದ ತಕ್ಷಣ ದೇಹ ಏನು ಮಾಡ್ತದೆ, ಸ್ಟೋರ್ ಮಾಡ್ತಾ ಬರ್ತದೆ, ಕೊಬ್ಬಾಗಿ ಶೇಖರಣೆಯನ್ನು ಮಾಡುತ್ತೆ. ಕೊಬ್ಬಾಗಿ ಶೇಖರಣೆ ಮಾಡೋದು ಯಾಕೆ ಅಂತಂದರೆ, ಮುಂದೊಂದು ದಿನ ಏನೋ ಎಮರ್ಜೆನ್ಸಿ ಬಂತು, ಫುಡ್ ಅಬ್ಸಾರ್ಬೇ ಆಗಲಿಲ್ಲ ಅಂದರೂ ಸಹ ಆವಾಗ ದೇಹ ಈ ಕೊಬ್ಬನ್ನು ಶಕ್ತಿಯಾಗಿ ಪರಿವರ್ತನೆ ಮಾಡಿ ಬಳಸ್ಕೊಳ್ಳುತ್ತೆ. ಸೊ ಇಲ್ಲಿ ಕೊಲೆಸ್ಟ್ರಾಲ್ ಅಂತ ಸ್ಟೋರ್ ಆಗಿರೋದು ಅದು ನಮ್ಮ ಒಂದು ಏನೋ ದೊಡ್ಡ ರೋಗ ಅಂತ ಅಲ್ಲ. ಇಲ್ಲಿ ಅಬ್ಸಾರ್ಪ್ಷನನ್ನು ಸರಿ ಮಾಡಿದರೆ, ನೀವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗೋ ಪ್ರಕ್ರಿಯೆ ಶುರುವಾದರೆ ಆಗ ತಾನಾಗಿ ಅದು ಕಮ್ಮಿ ಆಗ್ತಾ ಬರುತ್ತೆ. ಆದರೆ ಈ ಟೈಮಲ್ಲಿ ಕಾರ್ಬನ್ ಮಾಲಿಕ್ಯೂಲ್ ಫಾರ್ಮ್ ಆದಂಥದ್ದು, ಅಂದರೆ ಹೀಟ್ ಆದಂತಹ ಎಣ್ಣೆ, ಕೊಬ್ಬು, ಬೆಣ್ಣೆಯನ್ನು ಬಳಸಬಾರ್ದು. ಗೊತ್ತಾಯ್ತಾ? ಈಗ ಎಣ್ಣೆನಾದರೂ ನಿಮಗೆ ಈಗ ಸದ್ಯಕ್ಕೆ ನಾನು ಎಲ್ಲ ಸ್ಟಾಪ್ ಮಾಡಲಿಕ್ಕೆ ಹೇಳಿದ್ದೇನೆ, ಸ್ವಲ್ಪ ಹೈ ಇದ್ದಿದ್ದಕ್ಕೆ. ಅದರ್ವೈಸ್ ಈಗ ಬಿಸಿ ಅನ್ನಕ್ಕೆ ತುಪ್ಪ ಹಚ್ಚಿ ತಿಂದರೆ ತೊಂದರೆ ಇಲ್ಲ. ಆದರೆ ತುಪ್ಪದಲ್ಲಿ ಕರ್ದದ್ದು ತಿನ್ನಲಿಕ್ಕಿಲ್ಲ, ಎಣ್ಣೆಯಲ್ಲಿ ಕರ್ದಿದ್ದು ತಿನ್ನಲಿಕ್ಕಿಲ್ಲ. ಹಾಗೆ ನಾನ್ ವೆಜ್ಜನ್ನು ಕರೆದು ಕಬಾಬ್ ಥರ ತಿನ್ನೋದಲ್ಲ. ಗೊತ್ತಾಯಿತು? ಕಬಾಬು, ಬಿರಿಯಾನಿ, ಫ್ರೈ ಹಂಗಲ್ಲ. ಮೀನು ಸಾರು, ಮಟನ್ ಸಾರು ಆ ರೀತಿ ಫಾರ್ಮಲ್ಲಿ ನೀವು ಅದನ್ನ ನಾನ್ ವೆಜ್ಜನ್ನು ತೊಗೊಂಡ್ರೆ ಒಳ್ಳೆಯದು. ಮತ್ತು ಪ್ರತಿನಿತ್ಯ ಎಳೆ ಬಿಸಿಲನ್ನು ಕಾಯಿಸ್ಲಿಕ್ಕೆ ನೋಡಬೇಕು. ಎಳೆ ಬಿಸಿಲು ಈಗ ಮಳೆಗಾಲದಲ್ಲಿ ಸ್ವಲ್ಪ ಮೈಲ್ಡೇ ಇರ್ತದೆ. ಸೊ ಬಿಸಿಲನ್ನು ಸ್ವಲ್ಪ ತೊಗೊಳ್ಬೇಕು ನೀವು ಪ್ರತಿದಿನ. ಬಿಸಿಲು ಟೈಮಲ್ಲಿ ವಾಕಿಂಗ್ ಮಾಡೋದಿರ್ಬೋದು ಒಂಚೂರು. ಹಾಗಿದ್ರೆ ಆಯ್ತಲ್ಲ, ತೊಂದರೆ ಇಲ್ಲ. ಆಯಿತಾ? ಸೊ ಇದಿಷ್ಟನ್ನು ಮಾಡ್ತಾ ಬನ್ನಿ. ಕಂಟ್ರೋಲಿಗೆ ಹೇಗೂ ಬರ್ತಾ ಇದೆ ಬಾಕಿ ಎಲ್ಲದು, ಇದು ಕಂಟ್ರೋಲಿಗೆ ಬರ್ತದೆ. ಮತ್ತು ನಿಮಗೆ ಈ ಅಬ್ಸಾರ್ಪ್ಷನ್ ಚೆನ್ನಾಗಾಗ್ತಾ ಬಂದ ಹಾಗೆ ತಾನೇ ಭಯ, ಟೆನ್ಷನ್ ಎಲ್ಲ ಕಮ್ಮಿ ಆಗುತ್ತೆ. ಭಯ, ಟೆನ್ಷನ್ ಕಮ್ಮಿ ಆದಾಗ ನಿಮಗೆ ಇಚ್ಚಿಂಗ್ ಬರೋದು ಇನ್ನೊಂದೇನೆಂದರೆ ಲಿವರಿನ ಒಂದು ಲಕ್ಷಣ. ನಮ್ಮ ದೇಹದಲ್ಲಿ ಜನರಲೈಸ್ಡ್ ಇಚ್ಚಿಂಗು, ತುರಿಕೆ ಶುರುವಾಗ್ತಿದೆ ಅಂದರೆ ಅಲ್ಲಿ ಲಿವರಲ್ಲಿ ಏನೋ ಡಿಸ್ಟರ್ಬೆನ್ಸ್ ಇದೆ ಅಂತ ಅರ್ಥ. ಸೊ ನಿಮ್ಮಲ್ಲಿ ಲಿವರ್ ಅದೇನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿದೆ ಅಂದರೆ ಜೀರ್ಣಕ್ರಿಯೆ ಸರಿ ಆಗ್ತಿಲ್ಲ ಅಂತ ನಿಮಗೆ ಅದು ತಿಳಿಸೋ ಪ್ರಯತ್ನ ಮಾಡ್ತಾ ಇದೆ ಅಷ್ಟೇ. ಸೊ ಇಚ್ಚಿಂಗಿಗೋಸ್ಕರ ಏನನ್ನೂ ಕೊಡೋದಿಲ್ಲ. ಜೀರ್ಣಕ್ರಿಯೆ ಅಬ್ಸಾರ್ಪ್ಷನ್ ಸರಿಯಾಗ್ಲಿಕ್ಕೆ ಕೊಡ್ತೇನೆ. ಮತ್ತು ಬೆಳಿಗ್ಗೆ ತಿಂಡಿ ಆದ ತಕ್ಷಣ ಮೋಷನ್ ಆಗುತ್ತಲ್ಲ, ಅದು ಸ್ಟಾಪ್ ಆಗ್ಲಿಕ್ಕೆ ಕೊಡ್ತೇನೆ ಈ ಸತಿ. ಆಯಿತಾ? ಅದು ಸ್ಟಾಪ್ ಆದರೆ ನಿಮಗೆ ಅರ್ಧ ಪ್ರಾಬ್ಲಮ್ ಅಲ್ಲಿಗೆ ಸಾಲ್ವ್ ಆಗುತ್ತೆ. 1 ಮಂತ್ ಕೊಟ್ಬಿಡ್ತೀರಾ? 1 ಮಂತಿಂದ ಕೊಡ್ತೆ ಈ ಸತಿ. ಅಂದರೆ ಹೋದ ಸತಿ ಫಸ್ಟ್ ಟೈಮ್ ಆಗಿತ್ತಲ್ವ, ಹಾಗಾಗಿ ನಾನು ಯಾಕೆಂದರೆ ನೋಡಿ ಈಗ ಸುಮ್ಮನೆ ಒಂದೊಂದು ಇದ್ರದ್ದು ಕೊಟ್ಕೊಳ್ಳೋದು ನಿಮಗೆ ಅದು ಪಾಪ ಆಗಿ ಬರಬೇಕು ಅಲ್ವಾ, ಹಾಗಾಗಿ ನಾನು ಅದನ್ನು ನೋಡಿ ಕೊಟ್ಟಿದ್ದು.